ಇವತ್ತು ನಾವು ಈ ಕಗ್ಗಾಮೃತ ಸರಣಿಯಲ್ಲಿ 300ನೇ ಮೆಟ್ಟಿಲನ್ನು ಹತ್ತುತ್ತಾ ಇದ್ದೀವಿ. ಈ ಸರಣಿಯ ಈ ಒಂದು ಪಯಣದಲ್ಲಿ ನಮ್ಗೆ ಇನ್ನೂ ಹೆಚ್ಚು ಉತ್ಸಾಹ ತುಂಬೋದಕ್ಕೋಸ್ಕರ ಒಂದು ಹೂವಿನ ರೀತಿ ನಮ್ಮ ಈ ಆಕಾಂಕ್ಷೆಗಳು, ಜಿಜ್ಞಾಸೆಗಳು ಇನ್ನೂ ಅರಳಲಿ ಅಂತ, ಅದಕ್ಕೋಸ್ಕರ ಹೂವಿನ ಬಗ್ಗೆನೇ ಇದೆ ಇವತ್ತಿನ ಕಗ್ಗ. ಕೇಳೋಣ. ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಖನಿಗೆ ಚಂದ, ಮಡದಿ ಮುಡಿದಿರುವ ಹೂ ಯುವಕಂಗೆ ಚಂದ, ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಗೆ ಚಂದ, ಬಿಡಿಗಾಸು ಹೂ ಒಳಗೆ ಮಂಕುತಿಮ್ಮ. ಒಬ್ಬ ಬಾಟನಿಸ್ಟ್ ಒಂದು ಗಿಡದಲ್ಲಿರುವಂಥ ಹೂವನ್ನು ನೋಡಿದಾಗ ಅವನಿಗೆ ಆ ಗಿಡದಲ್ಲಿ ಹೂ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಆಸೆ ಆಗುತ್ತೆ. ಅದನ್ನು ತೊಗೊಂಡೋಗಿ ಅವನ ಹೆಂಡತಿ ಮುಡಿಗೇರಿಸಿದಾಗ ಅಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ರಸಿಕತೆ ಹೆಚ್ಚಾಗುತ್ತೆ. ಅದೇ ಇನ್ನೊಂದು ಕಡೆ ಅವನು ಹೂವನ್ನ ತೊಗೊಂಡೋಗಿ ದೇವರಿಗೆ ಏರಿಸಬೇಕಾದ್ರೆ ಅವನಿಗೆ ದೈವಭಕ್ತಿ ಹೆಚ್ಚಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವನು ಹೂವು ಎಲ್ಲಿಂದನಾದರೂ ಕೊಂಡ್ಕೊಳ್ತಿರ್ತಾನಲ್ಲ, ಅವನಿಗೆ ಯಾವಾಗ ಖುಷಿ ಸಿಗುತ್ತೆ ಅಂತಂದರೆ ಅವನಿಗೆ ಆ ಹೂವಿಗೆ ಬೇಕಾಗಿರೋಷ್ಟು ದುಡ್ಡು ಅವನಿಗೆ ತಲುಪಿಸಿದಾಗ ಮಾತ್ರ. ಅಂದರೆ ಯಾರ್ಯಾರಿಗೂ ಏನೇನೋ ಆಸೆಗಳಿರುತ್ತೆ, ಸರಳವಾಗಿದ್ದಾಗಲೂ ಅವ್ರಿಗೆ ಆಸೆ ಇರುತ್ತೆ, ಅಥವಾ ಅವರಿಗೆ ಅದು ಅವಶ್ಯಕತೆ ಇರುತ್ತೆ. ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇರುತ್ತೋ ಅದನ್ನು ನೀಗಿಸ್ಕೊಳ್ಬೇಕು ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ. ಎಷ್ಟು ಸೊಗಸಾಗಿದೆ ಅಲ್ವಾ? ನಮಸ್ಕಾರಗಳು.